ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥವರು ಎಷ್ಟೋ ಧನ್ಯರು. ಕೀರ್ತನೆ 1ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಇರುವಂಥ ಮರದ ಹಾಗಿರ್ತಾರೆ. ಹಾಗಾದರೆ ಫ್ರೆಶ್ ಆಗಿರ್ತಾರೆ. ತಕ್ಕ ಕಾಲದಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥವರು ಅವರು ಎಷ್ಟೋ ಧನ್ಯರು. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರಿಂದ ತಕ್ಕ ಕಾಲದಲ್ಲಿ ಫಲ ಕೊಡ್ತೇವೆ. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರಿಂದ ನಮ್ಮ ಎಲೆಗಳು ಬಾಡುವುದೇ ಇಲ್ಲ, ಅಂದರೆ ಫ್ರೆಶ್ ಆಗಿರ್ತೀವಿ, ಚೈತನ್ಯವಾಗಿರ್ತೇವೆ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ, ಕೀರ್ತನೆ 1 ಮತ್ತು 3ನೇ ವಚನದಲ್ಲಿ ಇರುವಂಥ ಒಂದು ಮಾತು ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾಗಿದೆ. ಅದನ್ನು ಓದ್ತೇನೆ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ವಾವ್! ಹೌದು, ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಬೇಕು? ನಾವು ಧ್ಯಾನ ಮಾಡುವಾಗ ಅದರಿಂದ ಬರುವಂಥ ಪ್ರಾಡಕ್ಟ್ ಅಥವಾ ಬೈ ಪ್ರಾಡಕ್ಟ್ ಏನಂತ ಹೇಳಿದರೆ, ನಾವು ಮಾಡುವುದೆಲ್ಲ ಸಫಲವಾಗ್ತದೆ. ಆಮೇಲೆ ನಾನು ಅದನ್ನು ನಂಬುತ್ತೇನೆ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ, ದೇವರ ವಾಕ್ಯವನ್ನು ಧ್ಯಾನಿಸಿ ಅಧ್ಯಯನ ಮಾಡುವಾಗ, ದೇವರ ವಾಕ್ಯವನ್ನು ಒಂದೊಂದು ಅಧ್ಯಾಯವಾಗಿ, ಸಾಧ್ಯವಾದರೆ ಒಂದೊಂದು ವಚನವಾಗಿ ನಾವು ಅದನ್ನು ಧ್ಯಾನಿಸುವಾಗ ನಮ್ಮ ಕಾರ್ಯವೆಲ್ಲವನ್ನು ದೇವರು ಸಫಲ ಮಾಡ್ತಾನೆ. ಆಮೇನ್. ಸರಿ, ಕೀರ್ತನೆ 26ನೇ ಅಧ್ಯಾಯ ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 25ನೇ ಅಧ್ಯಾಯ ಕೀರ್ತನೆಯಲ್ಲಿ ನಾವು ನೋಡುವಾಗ, ಹೌದು, 22 ಇಬ್ರಿಯ ಅಕ್ಷರಗಳಿದ್ದವು. ಇಬ್ರಿಯ ಅಕ್ಷರಮಾಲೆ ಅದರಲ್ಲಿದೆ. ಹೀಬ್ರೂ ಭಾಷೆಯಲ್ಲಿನೇ ಅದು ಬರೆದಿದೆ. ಕನ್ನಡ ಬೈಬಲ್ ಆಗಿದ್ದರೂ ಕೂಡ 2 ವಚನಗಳು ಮಿಸ್ ಆಗಿದೆ. ಯೋಧ್ ಎಂಬ ವಚನ ಮಿಸ್ ಆಗಿದೆ, ಮತ್ತು ಅದೇ ಸಂದರ್ಭದಲ್ಲಿ ವಾವ್ ಎಂಬ ವಾಕ್ಯ ಅಕ್ಷರ ಮಿಸ್ ಆಗಿದೆ. 2 ಅಕ್ಷರಗಳು ಹೊರತು ವಾವ್ ಮತ್ತು ಯೋಧ್, ಉಳಿದಂಥ 20 ಅಕ್ಷರಗಳು ಅಲ್ಲಿ ಇವೆ. ಸರಿ, ಒಂದೊಂದು ಅಕ್ಷರವೂ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ಎವ್ರಿ ಲೆಟರ್ ಇನ್ ಹೀಬ್ರೂ ಆಲ್ಫಬೆಟ್ ಟಾಕ್ಸ್ ಅಬೌಟ್ ದ ಲಾರ್ಡ್ ಜೀಸಸ್. ಪ್ರತಿ ಅಕ್ಷರ ಯೇಸುವನ್ನೇ, ಯೇಸುವಿನ ಸೇವೆಯನ್ನೇ, ಯೇಸುವಿನ ಸ್ವಭಾವವನ್ನೇ ಸೂಚಿಸುವಂಥದ್ದಾಗಿದೆ. ಅದನ್ನೇ ನಾವು ಅಧ್ಯಯನ ಮಾಡಿಕೊಂಡೆವು. ಸ್ವಲ್ಪ ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದೇನೋ. ಆದರೂ ಕೂಡ 25ನೇ ಅಧ್ಯಾಯ ನನ್ನ ಫೇವರೇಟ್ ಅಧ್ಯಾಯ. ಯಾಕಂತ ಹೇಳಿದರೆ ಅಲ್ಲಿ ಬರೆದಂಥ ಒಂದು ಮಾತು ನನಗೆ ಭಾಳ ಇಷ್ಟ. ಯಾಕಂದರೆ ದೇವರ ವಾಕ್ಯ ಅರ್ಥ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? 3 ಕಂಡೀಷನ್ಸು. 12ನೇ ವಚನದಲ್ಲಿ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಮಾರ್ಗ ಅಂದರೆ ಯೇಸು ಕ್ರಿಸ್ತನು. ಮತ್ತು ಯೋಹಾನ 14:6ರಲ್ಲಿ, ನಾನೇ ಮಾರ್ಗವನ್ನು ಯೇಸುವನ್ನು ಕ್ರಿಸ್ತನನ್ನು ತೋರಿಸಿಕೊಡ್ತಾನೆ ತಂದೆ ದೇವರು ಯಾವಾಗ ಭಯಭಕ್ತಿ ಉಳ್ಳವರಾಗಿದ್ದರೆ. 9ನೇ ವಚನದಲ್ಲಿ, ಆತನು ಅಂದರೆ ತಂದೆ ದೇವರು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸ್ತಾನೆ, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ನಾವು ದೀನರಾಗಿದ್ದರೆ ತಂದೆ ದೇವರು ದೀನನಾದ ಯೇಸು ಕ್ರಿಸ್ತನೆಂಬ ಮಾರ್ಗವನ್ನು ನಮಗೆ ತೋರಿಸಿಕೊಡ್ತಾನೆ. ಅಷ್ಟೇ ಅಲ್ಲ, 8ನೇ ವಚನದಲ್ಲಿ, ದಾರಿ ತಪ್ಪಿದ್ರೂ ಪರವಾಗಿಲ್ಲ, ಆ ರೀತಿಯಾಗಿ ದಾರಿ ತಪ್ಪಿದ್ದೇನೆ ದೇವರೇ, ದೀನತೆಯ ಮಾರ್ಗ ತಪ್ಪಿದ್ದೇನೆ. 9ನೇ ವಚನದಲ್ಲಿರುವಂಥ ದೀನತೆಯ ಮಾರ್ಗವನ್ನು ತಪ್ಪಿದ್ದೇನೆ. 12ನೇ ವಚನದಲ್ಲಿರುವ ಭಯಭಕ್ತಿಯ ಮಾರ್ಗವನ್ನು ತಪ್ಪಿದ್ದೇನೆ ಅಂತ ಹೇಳಿ ಒಪ್ಪಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ
ಪಾಶ್ಚಾತ್ತಾಪದಿಂದ ಬರುವುದಾದರೆ ಪಾಪಿಗಳಿಗೂ ದಾರಿ ತಪ್ಪಿದವರಿಗೂ ಕೂಡ ದೇವರು 8ನೇ ವಚನ ಪ್ರಕಾರ ನಮಗೆ ತನ್ನ ಮಾರ್ಗವನ್ನು ತಿಳಿಯಪಡಿಸ್ತಾನೆ. ಯಾಕೆಂದರೆ ದೇವರು ಯೆಹೋವನು, ತಂದೆ ದೇವರು ದಯಾಳುವು, ಸತ್ಯ ಸ್ವರೂಪನೂ ಆಗಿದ್ದಾನೆ. ಬೇಗನೆ 26ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಕೀರ್ತನೆ 26, ಇದು ಕೂಡ ದಾವಿದನು ಬರೆದಂಥ ಕೀರ್ತನೆ. ದಾವಿದನ 10 ಪಟ್ಟು ಸಾಕ್ಷಿಯನ್ನು ನಾವು ಇದರಲ್ಲಿ ನೋಡ್ತೇವೆ ರೀ. 10-fold ಟೆಸ್ಟಿಮೊನಿ ಆಫ್ ಡೇವಿಡ್ ಇನ್ ಚಾಪ್ಟರ್ 26. ಯೆಹೋವನೇ, ನನಗೋಸ್ಕರ ನ್ಯಾಯವನ್ನು ನಿರ್ಣಯಿಸು. ನನಗೋಸ್ಕರ ಅಂತ ಕೆಲವು ಸಾರಿ ದಾವಿದನು ಹೇಳ್ತಾನೆ, ಕೆಲವು ಸಾರಿ ದೇವರೇ ನಿನಗೋಸ್ಕರ ಎಂಬುದಾಗಿ ಕೂಡ ಹೇಳ್ತಾನೆ. ಯಾಕಂದರೆ ಉದಾಹರಣೆಗೆ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ ಅಂತ ಕೀರ್ತನೆ 23. ಆದರೆ ಇಲ್ಲಿ ನನಗೋಸ್ಕರ ನ್ಯಾಯವನ್ನು ನಿರ್ಣಯಿಸು. ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಂಡಿದ್ದೇನೆ. ಎಂಥ ಒಂದು ದೊಡ್ಡ ಮಾತು. ಗರ್ವದ ಮಾತಿದ್ದ ಹಾಗೆ ಕಾಣ್ತದೆ, ಆದರೆ ಗರ್ವದ ಮಾತಲ್ಲ, ಯಥಾರ್ಥದ ಮಾತು ದಾವಿದನ ಮಾತಾಗಿತ್ತು. ಯಾಕಂದರೆ ನಿಜವಾಗಿ ಅವನು ಹೌದು, ಒಂದೆರಡು ತಪ್ಪು ದೋಷಗಳು ಅವನ ಜೀವನದಲ್ಲಿ ಇದ್ದವು, ಪಾಪದಲ್ಲಿ ಬಿದ್ದ. ಆದರೆ ದಾವಿದನು ಮತ್ತೆ ಎದ್ದು ದೇವರಿಗಾಗಿ ಬಾಳ್ತಾನೆ, ದೇವರಿಗಾಗಿ ಜೀವಿಸ್ತಾನೆ. ಆ ರೀತಿಯಾಗಿ ನಮ್ಮ ಪಾಪ ಅಪಜಯ ಯಾವುದೂ ಕೂಡ ನಮ್ಮನ್ನು ಕುಂದಿಸಬಾರದು, ನಿಲ್ಲಿಸಬಾರದು. ಅದು ನಮ್ಮನ್ನು ಸತತವಾಗಿ ಮುನ್ನಡೆಸಬೇಕು. ಯಾರೋ ಒಬ್ಬರು ಹೇಳಿದರು, ಒಲಿಂಪಿಕ್ ಮುಂತಾದ ದೊಡ್ಡ ಆಟ ಸ್ಪರ್ಧೆಯಲ್ಲಿ ಏನಾದರೂ ಈ ರನ್ನಿಂಗ್ ರೇಸ್ ಓಡ್ತಾ ಇರುವಂಥ ಒಂದು ಸ್ಪರ್ಧೆಯಲ್ಲಿ ಓಡ್ತಾ ಇರುವಾಗ ಯಾರಾದರೂ ಬಿದ್ದು ಹೋಗಿಬಿಟ್ರೆ ಅವರು ಮತ್ತೆ ಓಡಬಾರ್ದು ಎಂಬ ನಿಯಮ ಇಲ್ಲಂತೆ. ಬಿದ್ದೋದ ತಕ್ಷಣ, ಎಡವಿದ ತಕ್ಷಣ ಮತ್ತೆ ಎದ್ದು ಮತ್ತೆ ಓಡ್ತಾ ಇರ್ಬೋದು. ಬಿದ್ದುಬಿಟ್ಟು ಅಯ್ಯೋ ನಾನು ಬಿದ್ದುಬಿಟ್ಟೆ ಅಂತ ಹೇಳಿದ್ರೆ ಉಳಿದಂಥ ಓಟಗಾರರು ನಮ್ಮನ್ನು ತುಳಿಬೋದು, ಅದರಿಂದ ಪ್ರಯೋಜನ ಇಲ್ಲ. ಆದ ಕಾರಣ ಬಿದ್ದರೇನು, ಎದ್ದು ಓಡಬೇಕು. ಆ ರೀತಿಯಾಗಿ ಜೀವಿಸಿದಂಥ ವ್ಯಕ್ತಿ ಈ ದಾವಿದನು. ಹೌದು, ತನ್ನ ವಿಷಯದಲ್ಲಿ ಆತ ನೋಡುವಾಗ ನಾನಾದರೂ ನಿರ್ದೋಷಿಯೇ ಅಂತ ಹೇಳ್ತಾನೆ ರೀ. ಹೌದು, ನಾನು ಕದಲದ, ಮೊದಲನೇ ವಚನ 26:1, Psalm 26:1, ನಾನು ಕದಲದೆ ಯೆಹೋವನಲ್ಲೇ ಭರವಸವಿಟ್ಟಿದ್ದೇನೆ. ಕದಲದೆ ಆತ್ಮಿಕವಾಗಿ ನಾವು ಕದಲಬಾರ್ದು. ನಮ್ಮ ಜೀವನದಲ್ಲಿ ಬಂಡೆಯಂತೆ ದೇವರು ಯಾವ ರೀತಿಯಾಗಿ ಸ್ಥಿರಚಿತ್ತರಾಗಿರಬೇಕು. ಕದಲದೆ ಯೆಹೋವನಲ್ಲೇ ಅಂದರೆ ಭರವಸದ ವಿಷಯ, ಭರವಸೆ ಕದಲಬಾರದು ಅಂಥ ಅನುಭವ ದಾವಿದನಿಗಿತ್ತು, ನಮಗೂ ಇರಬೇಕಂತ ದೇವರು ಸಹಾಯ ಮಾಡಲಿ. ಯೆಹೋವನೇ ನನ್ನನ್ನು ಪರಿಶೀಲಿಸು, ನನ್ನ ಅಂತರಿಂದ್ರಿಯವನ್ನು ಹೃದಯವನ್ನು ಪರಿಶೋಧಿಸು. ಆ ರೀತಿಯಾಗಿ ಹೇಳಿಬಿಟ್ಟು 3ನೇ ವಚನದಲ್ಲಿ 26:3, ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದೇನೆ. ಕೃಪೆ ಅಂತೇಳಿದ ಮೇಲೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೃಪೆ ಸಿಕ್ತಲ್ವಾ? ಯೋಹಾನ 1:17. ಹಾಗಾದರೆ ಯೇಸು ಕ್ರಿಸ್ತನನ್ನು ಸ್ಮರಿಸುವಂಥ ಕೀರ್ತನೆ, ಪ್ರತಿ ಕೀರ್ತನೆಯಲ್ಲಿ ಆತನನ್ನು ನಾವು ಸ್ಮರಿಸಿಕೊಳ್ಳೋಣ. ಯಾಕಂದರೆ ತನ್ನ ವಿಷಯವಾಗಿ ಇರುವಂಥ ಹಳೆ ಒಡಂಬಡಿಕೆ ಎಂಬುದಾಗಿ ಲೂಕ 24:27 ಆತನು ಹೇಳಿರುವಾಗ ಆತನ ಕೃಪೆ ನಾವು ಮುಂದೆ ಇಟ್ಕೊಳ್ಬೇಕು. ದಾವಿದನ ಹಾಗೆ ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೀನಿ. ಕೃಪೆ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ, ಸತ್ಯ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ಆದ ಕಾರಣ ಆ ರೀತಿಯಾಗಿ ಹೇಳಿಬಿಟ್ಟು ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ ಅಂತ ತನ್ನ ಸಾಕ್ಷಿ ಹೇಳಿಬಿಟ್ಟು 6ನೇ ವಚನದಲ್ಲಿ ಯೆಹೋವನೇ ನಾನು ನಿಷ್ಕಳಂಕನೆಂದು ಕೈಗಳನ್ನು ತೊಳೆದುಕೊಳ್ಳುವವನಾಗಿ. ಎಂಥ ಒಂದು ಮಾತು, ಎಂಥ ಒಂದು ಸಾಕ್ಷಿ
ಈ ದಾವೀದನ ಸಾಕ್ಷಿ. ನಿನ್ನ ಅದ್ಭುತ ಕೃತ್ಯ ವರ್ಣನೆಯ ಪದಗಳನ್ನು ಹಾಡುತ್ತಾ ನಿನ್ನ ಯಜ್ಞವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು. ಯಜ್ಞವೇದಿ ಅಂದ ತಕ್ಷಣ ಮತ್ತೆ ಯೇಸು ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಯೆಹೋವನೇ. ಮತ್ತೆ 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 ಈ ಚಿಕ್ಕ ಕೀರ್ತನೆಯಲ್ಲಿ ಕೂಡ ದಾವೀದನು ನೋಡ್ರಿ, 26ನೇ ಅಧ್ಯಾಯ 1ನೇ ವಚನ ಯೆಹೋವನೇ, ಮತ್ತು 6ನೇ ವಚನ 26:6 ಯೆಹೋವನೇ, 8ನೇ ವಚನ ಯೆಹೋವನೇ, 11ನೇ ವಚನ ಯೆಹೋವನೇ. ಈ ರೀತಿಯಾಗಿ ಪ್ರತಿ ಬಾರಿ ಪ್ರಾರ್ಥನೆಯಲ್ಲಿ ಚಿಕ್ಕ ಚಿಕ್ಕ ಹಂತಗಳಲ್ಲಿ ದಾವೀದನು ದೇವರನ್ನು ಸ್ಮರಿಸುವವನಾಗಿದ್ದನು. ಪ್ರಾರ್ಥನೆ ಕೂಡ ಆ ರೀತಿಯಾಗಿರಬೇಕು. ನೆಹೆಮೀಯನ ಗ್ರಂಥದಲ್ಲಿ ಕೂಡ ನಾವು ನೋಡಿಕೊಳ್ಳುವಾಗ ನೆಹೆಮೀಯನು ಚಿಕ್ಕ ಚಿಕ್ಕ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ರೀತಿಯಾಗಿ ನಿನ್ನ ಪ್ರಭಾವ ಸ್ಥಾನವು ನನಗಿಷ್ಟ. ತನ್ನ ಇಷ್ಟವನ್ನು ದೇವರ ಮುಂದೆ ಇಡ್ತಾನೆ ದಾವೀದನು. ತನಗಿಷ್ಟವಿಲ್ಲದ್ದನ್ನು ಕೂಡ ದೇವರ ಮುಂದೆ ಇಡ್ತಾನೆ. ಅದೇ ಪ್ರಾರ್ಥನೆ. ಅನಂತರ 11ನೇ ವಚನದಲ್ಲಿ ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಳ್ಳುವೆನು. ಆ ರೀತಿಯಾಗಿ ಒಂದು ವ್ಯತ್ಯಾಸ 26:1ಕ್ಕೂ 26:11ಕ್ಕೂ ಒಂದು ವ್ಯತ್ಯಾಸ ಏನಂದರೆ, 1ನೇ ವಚನದಲ್ಲಿ ನಾನಾದರೂ ನಿರ್ದೋಷಿಯಾಗಿ ನಡೆದುಕೊಂಡಿದ್ದೇನೆ, ಪಾಸ್ಟ್ ಟೆನ್ಸ್, ಗತಕಾಲ. ಆದರೆ 26:11ರಲ್ಲಿ ನಾನಾದರೂ ನಿರ್ದೋಷಿಯಾಗಿ ನಡೆದುಕೊಳ್ಳುವೆನು, ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಹಾಗಾದರೆ ಗತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಈ ನಿರ್ದೋಷಿಯಾಗಿರುವಂಥ ಒಂದು ಅನುಭವ ದಾವೀದನ ಒಂದು ಅನುಭವ ಆಗಿತ್ತು. ಯಾಕಂದರೆ ಜಗದುತ್ಪತ್ತಿಗೆ ಮುಂಚಿತವಾಗಿ ದೇವರು ನಮ್ಮನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಎಫೆಸ 1:4 ನೋಡುವಾಗ ನಾವು ನಿರ್ದೋಷಿಗಳಾಗಿರಬೇಕು, ಪ್ರೀತಿಯಲ್ಲಿ ನಡೆಯುವವರಾಗಿರಬೇಕು, ನಾವು ಪರಿಶುದ್ಧರಾಗಿರ್ಬೇಕಂತ ಆತನ ಆಯ್ಕೆ ಮಾಡಿಕೊಂಡಿದ್ದಾನೆ, ದೋಷವಿಲ್ಲದವರಾಗಿರ್ಬೇಕಂತ. ಹೌದು, ಯೆಹೋವನೇ ಅವರಿಂದ ನನ್ನನ್ನು ವಿಮೋಚಿಸಿ ಪ್ರಸನ್ನನಾಗಿರು ಎಂಬುದಾಗಿ ಹೇಳಿಬಿಟ್ಟು 12ನೇ ವಚನದಲ್ಲಿ ನನ್ನ ಪಾದವು ಸಮಭೂಮಿಯಲ್ಲಿ ನಿಂತಿದೆ, ಕೂಡಿದ ಸಭೆಗಳಲ್ಲಿ ಯೆಹೋವನನ್ನು ಕೊಂಡಾಡುವೆನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸಭೆಯಲ್ಲಿ ಇಬ್ರಿಯ 2ರಲ್ಲಿ ಆ ಮಾತು ಬರೆದಿದೆ. ಅದನ್ನು ನಾನು ಓದುವಂಥದ್ದು ಒಳ್ಳೆಯದಂತ ನನಗೆ ಅನ್ನಿಸ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಯಾವ ರೀತಿಯಾಗಿ ಕೀರ್ತನೆಗಾರನು ಸಭೆಯಲ್ಲಿ ದೇವರಿಗೆ ಸ್ತೋತ್ರ ಮಾಡಿದನೋ ಅದೇ ರೀತಿಯಾಗಿ ಇಲ್ಲಿ ಕೂಡ 2ನೇ ಅಧ್ಯಾಯ ಮತ್ತು 11ನೇ ವಚನದಲ್ಲಿ ನೋಡುವಾಗ 12 ಕೂಡ ಓದಿಕೊಳ್ಳೋಣ. 2:12 ಇಬ್ರಿಯನ್, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಆಮೇಲೆ ಸಭಾಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು. ಯೇಸು ಕ್ರಿಸ್ತನ ಒಂದು ಆಶೆ ಆತ್ಮ ಆ ರೀತಿಯಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಕೀರ್ತನೆಗಾರನು ಕೂಡ ಕೂಡಿದ ಸಭೆಗಳಲ್ಲಿ ಯೆಹೋವನನ್ನು ಕೊಂಡಾಡುವೆನು ಎಂಬುದಾಗಿ ದಾವೀದನು ಹೇಳುವಾತನಾಗಿದ್ದಾನೆ. ಸರಿ, ಹಳೆ ಒಡಂಬಡಿಕೆಯ ಒಬ್ಬ ವ್ಯಕ್ತಿ ಇಂಥ ಒಂದು ಸಾಕ್ಷಿಯನ್ನು ನಮಗೆ ಕೊಡುವವನಾಗಿದ್ದಾನೆ. ಹಾಗಿರುವಾಗ ನಮ್ಮ ಸಾಕ್ಷಿ ಹಳೆ ಒಡಂಬಡಿಕೆ ಸಾಕ್ಷಿಗಿಂತಲೂ ಹೆಚ್ಚಿನ ಸಾಕ್ಷಿಯಾಗಿರಬೇಕು. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಕೀರ್ತನೆ 26 ದಾವೀದನ ವಿಷಯವಾಗಿ ನೋಡುವಾಗ ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಮಾತು ಇರುವಂಥದ್ದನ್ನು ಗಮನಿಸ್ಬೋದು. ದಾವೀದನು ಸಾಕ್ಷಿ ದೇವರಿಗೆ ಕೊಟ್ಟನಲ್ಲ, 10 ಪಟ್ಟಿನ ಸಾಕ್ಷಿಯನ್ನು 26ನೇ ಅಧ್ಯಾಯದಲ್ಲಿ ದಾವೀದನು ಕೊಡ್ತಾನೆ. ಆದರೆ
ದಾವೀದನ ಬಗ್ಗೆ ದೇವರು ತಾನೇ ಕೊಟ್ಟಂಥ ಸಾಕ್ಷಿಯನ್ನು ನಾವು 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ 22ನೇ ವಚನದಲ್ಲಿ ನಾವು ನೋಡ್ಬೋದು. ನಿಮಗೋಸ್ಕರವಾಗಿ ಅದನ್ನು ನಾನು ಓದ್ತೇನೆ. Acts 13:22. ಆಮೇಲೆ ದೇವರು ಸೌಲನನ್ನು ತೆಗೆದುಹಾಕಿ ದಾವೀದನನ್ನು ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಮಾಡಿಬಿಟ್ಟು ಏನು ಹೇಳ್ತಾನೆ ಗಮನಿಸ್ರಿ ದೇವರು, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ಅಂದರೆ ದಾವೀದನು ನನಗೆ ಅಂದರೆ ದೇವರಿಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಅಂದರೆ ದಾವೀದನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ದಾವೀದನ ವಿಷಯದಲ್ಲಿ ದೇವರು ಸಾಕ್ಷಿ ಹೇಳಿದನು. ದಾವೀದನು 26ನೇ ಕೀರ್ತನೆಯಲ್ಲಿ ದೇವರಿಗೆ ಸಾಕ್ಷಿ ಕೊಟ್ಟನು. ಆದರೆ ದೇವರು ದಾವೀದನ ವಿಷಯದಲ್ಲಿ ಸಾಕ್ಷಿ ಕೊಟ್ಟನು ಎಂಬುದಾಗಿ ಅಪೊಸ್ತಲರ ಕೃತ್ಯ 13:22 ನಾವು ನೋಡ್ತೇವೆ. ಆಶ್ಚರ್ಯವಲ್ಲವೇ? ಹೌದು. ಸಾಕ್ಷಿಯಲ್ಲಿ 2 ವಿಧ ಸಾಕ್ಷಿ. ಒಂದು ಏನಂದರೆ LKG ಸಾಕ್ಷಿ ಅಂತ ಹೇಳ್ತೇನೆ, ಅಂದರೆ ನಾವು ದೇವರ ವಿಷಯವಾಗಿ ಸಾಕ್ಷಿ ಕೊಡುವಂಥದ್ದು. ಆದರೆ ದೇವರು ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುವಂಥದ್ದು ಅದು PhD ಸಾಕ್ಷಿ. ಇಲ್ಲಿ ಕೂಡ ದಾವೀದನ ಆ ಒಂದು ಸಾಕ್ಷಿಯನ್ನು ಕೇಳಿದೆವು. 1ರಿಂದ ಇದುವರೆಗೆ 3 ವಚನಗಳಲ್ಲಿ ಒಂದು ಸಾಕ್ಷಿ ಮತ್ತು ಹರಕೆ ಕೂಡ. ಹೌದು, ನಾವು ಭಕ್ತಿವಂತರಾಗಿ ಬಾಳಬೇಕಾದರೆ ನಾವು ಸಾಕ್ಷಿ ಹರಕೆ ಎರಡನ್ನೂ ಮಾಡಬೇಕು. 26ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.